ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ 2002ರ ವೋಟರ್ ಲಿಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ನಿಮ್ಮ ಮೊಬೈಲ್ಗಳಲ್ಲಿ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಮತ್ತು ಪೂರ್ತಿಯಾಗಿ ನೋಡಿ. ಹಾಗೂ ಒಂದೇ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತಾ ಇರ್ತೀನಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ಈ ವಿಡಿಯೋ ಬಂದು 2002ರ ಯಾರು ವೋಟ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋ ಆಗಿರುತ್ತೆ. ಓಕೆನಾ? ಹೇಗೆ ಡೌನ್ಲೋಡ್ ಮಾಡೋದು ಅಂದ್ಬಿಟ್ಟು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಎರಡೇ ನಿಮಿಷದಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ? ಮೊದಲನೇದಾಗಿ ceo.karnataka.gov.in ಇದರನ್ನು ನಿಮ್ಮ ವೆಬ್ ಬ್ರೌಸರಲ್ಲಿ ಸರ್ಚ್ ಮಾಡಿ ಮತ್ತು ಎಂಟರ್ ಕೊಡಿ. ಓಕೆನಾ? ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ಬಂದು ಎಲೆಕ್ಟ್ರಲ್ ರೋಲ್ 2002 ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಕೆಳಗಡೆ ಎಲೆಕ್ಟ್ರಲ್ ರೋಲ್ 2002 ಅಂತಿದೆ ಅಲ್ಲ, ಅದ್ರ ಕೆಳಗಡೆ ಇಲ್ಲಿ ಬಂದು ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿ ಬರುತ್ತೆ. ಇಲ್ಲಿ ಬಂದು ಡಿಸ್ಟಿಕ್ಕು ಮತ್ತು AC ನಂಬರ್ ಅಂದರೆ ನೀವು ತಿಳಿಸ್ಕೊಡ್ತೀನಿ, ಪಾರ್ಟ್ ನಂಬರ್ ಹಾಕ್ಕೊಬೇಕು. ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ, ಯಾವುದೋ ಒಂದು ಡಿಸ್ಟಿಕ್ನ. ಆಮೇಲೆ ಇಲ್ಲಿ AC ನಂಬರ್ ಅಂದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಬ್ಯಾಂಗ್ಳೂರ್ ರೂರಲ್ ಬಂದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಲಾಸ್ಟಲ್ಲಿರೋದು ಸೆಲೆಕ್ಟ್ ಮಾಡ್ತೀನಿ, ಹೊಸಕೋಟೆ ಅಂತಿದೆ, ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಪಾರ್ಟ್ ನಂಬರ್ ಎಷ್ಟನೇ ಭಾಗದಲ್ಲಿ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಬೇಕು. ಇಲ್ಲಿ 5 ಅಂತ ಹಾಕ್ಕೊತೀನಿ. ಇಲ್ಲಿ ವ್ಯೂ ಡೌನ್ಲೋಡ್ PDF ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೋಡಿ, ಓಪನ್ ಆಯಿತು. ನೋಡಿ ಫ್ರೆಂಡ್ಸ್, ಈ ರೀತಿ 2002ರ ನೋಡಿ, ಇಲ್ಲಿ ಪೂರಕ ಪಟ್ಟಿ ವಿವರಗಳು, ಪೂರಕ ಪಟ್ಟಿ ಸಂಖ್ಯೆ 1, ಪೂರಕ ಪಟ್ಟಿ ಗುರುತು, ಸಂಕ್ಷಿಪ್ತ ಪರಿಷ್ಕರಣೆ 2005, ಮೂಲ ಪಟ್ಟಿ 2002 ಆಗಿರುತ್ತೆ ಇದು. ಓಕೆನಾ? ನೋಡಿ ಫ್ರೆಂಡ್ಸ್, ಇದು 2002ರ ಬೆಂಗಳೂರು ರೂರಲ್ ಹೊಸಕೋಟೆ ತಾಲೂಕು ಮತ್ತು ಭಾಗ 1 5 ಆಗಿರುತ್ತೆ. ಈ ಥರ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಡಿಸ್ಟಿಕ್ ಇದೆ ಮತ್ತು ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ನಮ್ಮ ಡೀಟೇಲ್ಸನ್ನು ಹಾಕ್ಬಿಟ್ಟು ಡೌನ್ಲೋಡ್ ಮಾಡಿದ್ರೆ ಈ ರೀತಿ PDF ಬರುತ್ತೆ. ಇದರಲ್ಲಿ ನಾವು ಚೆಕ್ ಮಾಡ್ಕೊಬೇಕು ನಮ್ಮ ಸೀರಿಯಲ್ ವೈಸ್ ಯಾವ ನಂಬರಲ್ಲಿದೆ ಅಂದ್ಬಿಟ್ಟು. ಓಕೆನಾ? ಇಲ್ಲಿ ನೋಡೋದಾದರೆ ಇದು ಭಾಗ 5 ಆಗಿರುತ್ತಲ್ಲ, ಇಲ್ಲಿ ಇದು ಕ್ರಮ ಸಂಖ್ಯೆ ಆಗಿರುತ್ತೆ, ಇದು ಮನೆ ಪ್ಲಾಟ್ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಮತದಾರರ ಹೆಸರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಸಂಬಂಧ ಅಂತ ಕೊಟ್ಟಿದ್ದಾರೆ, ಸಂಬಂಧಿಯ ಹೆಸರು ಅಂತ ಕೊಟ್ಟಿದ್ದಾರೆ. ಆಮೇಲೆ ಮೇಲ ಫಿಮೇಲ, ಗಂಡು ಇಲ್ಲಾಂದರೆ ಹೆಣ್ಣು ಅಂತ ಕೊಟ್ಟಿದ್ದಾರೆ. ಮತ್ತು ಆಮೇಲೆ ವಯಸ್ಸು ಕೊಟ್ಟಿದ್ದಾರೆ. ಆಮೇಲೆ 2002ರಲ್ಲಿ ಇರುತ್ತಲ್ಲ ಎಲೆಕ್ಷನ್ ವೋಟರ್ ಕಾರ್ಡ್ ID ನಂಬರು, ಅದು ಇಲ್ಲಿ ಕೊಟ್ಟಿರ್ತಾರೆ, ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಚೆಕ್ ಮಾಡ್ಕೊಬೇಕು ನಾವು. ಓಕೆನಾ? ಈ ರೀತಿ ಫ್ರೆಂಡ್ಸ್, ನಾವು SIR ಫಾರ್ಮ್ ಫಿಲ್ ಮಾಡಬೇಕಂದ್ರೆ ಇದರಲ್ಲಿರೋ ಡೀಟೇಲ್ಸ್ ಮೊದಲು ನಾವು ಚೆಕ್ ಮಾಡ್ಕೊಬೇಕು, ಆಯ್ತಾ ಇಲ್ಲ ಅಂದ್ಬಿಟ್ಟು. ಆಮೇಲೆ SIR ಫಾರಮ್ ಫಿಲ್ ಮಾಡಬೇಕು. ಹಾಗೂ SIR ಫಾರಮ್ ಯಾವ ರೀತಿ ಫಿಲ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿರ್ತದೆ ಅಂದ್ಕೊಂಡಿರ್ತೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಥರದ ಯೂಸ್ಫುಲ್ ಕಂಟೆಂಟ್ಗಾಗಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.